ಲಕ್ಷ್ಮಿ ಸದಾ ನೆಲೆಸಿರಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ತ್ರೀ ಇದನ್ನು ಇಟ್ಕೊಂಡಿರಲೇಬೇಕು, ಇದು ಹಾಕಿರಲೇಬೇಕು. ಆ ಮನೆಗೆ ಲಕ್ಷ್ಮಿ ಹುಡುಕೊಂಡು ಬರ್ತಾಳೆ ಅನ್ನತಕ್ಕಂಥ ಮಾತಿದೆ. ಏನು ಅಂತ ಗೊತ್ತಿದೆಯಾ? ನೋಡಿ, ಮನೇಲಿ ಲಕ್ಷ್ಮಿ ನೆಲೆಸಬೇಕು ಅನ್ನತಕ್ಕಂಥದ್ದಾದರೆ ಇಷ್ಟೇ ಮಾಡಬೇಕು. ಪ್ರತಿಯೊಂದು ಗೃಹಿಣಿಯು ಕಾಲಿಗೆ ಕಾಲ್ಗೆಜ್ಜೆಯನ್ನು, ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಧರಿಸಲೇಬೇಕು. ನೀವು ನಂಬೋದಿಲ್ಲ, ಬೆಳ್ಳಿ ಕಾಲ್ಗೆಜ್ಜೆ ಧರಿಸೋದ್ರಿಂದ ಏನಾಗುತ್ತೆ ಅಂತ. ನೀವು ನಡೆಯುವಾಗ ಆ ಸದ್ದಿದೆಯಲ್ಲ, ಆ ಲಯಬದ್ಧ ಸದ್ದು, ಆ ಕಾಲ್ಗೆಜ್ಜೆ ಇಂಪು, ಅದಷ್ಟೇ ಅಲ್ಲ, ದೇಹದ ಉಷ್ಣಾಂಶವನ್ನು ತೆಗೆಸಾಕುತ್ತೆ. ಯಾವಾಗ ದೇಹದ ಉಷ್ಣಾಂಶವನ್ನು ತೆಗೆಸಾಕುತ್ತೋ ಆರೋಗ್ಯವಂತರಾಗಿರ್ತೀರ, ಸುಖಗಟ್ಟಲ್ಲ, ಅಂದ ಹೆಚ್ಚುತ್ತೆ. ಸೊ ಇನ್ಮೇಲೆ ನಿಮ್ಮ ಆರೋಗ್ಯ ಹೆಚ್ಚಬೇಕು, ಲಕ್ಷ್ಮಿ ಹೆಚ್ಚಾಗಬೇಕು, ಕುಟುಂಬ ಒಗ್ಗಟ್ಟಾಗಿರಬೇಕು, ಆನಂದವಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು ಹೇಳಿ? ಕಾಲಿಗೆ ಕಾಲ್ಗೆಜ್ಜೆ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಧರಿಸ್ತೀರಲ್ವ? ಒಳ್ಳೆಯದಾಗಲಿ.